ಅದೇ ನಾನು ಬೆಡ್ ರಿಡನ್ ಆದೆ. 1.5 ತಿಂಗಳು ಮಲಗಿದ ಜಾಗದಲ್ಲೇ ಮಲಗಿದೆ. ಎಲ್ಲ ಡಾಕ್ಟರ್ಸ್ಗೂ ತೋರಿಸಿದೆ. ಎಲ್ಲ ಡಾಕ್ಟರ್ಸ್ ಹೇಳಿದ್ದಿಷ್ಟೇ, ನಿಂಗೆ ನಡೆಯೋಕ್ಕಾಗಲ್ಲ, ಇನ್ಮೇಲೆ ನರಗಳೇನೋ ಪ್ರಾಬ್ಲಮ್ ಆಗಿದೆ ಅಂತ. ಚಿಗುರು ಹುಟ್ಟಿತು, ನಾನು ಬದುಕಬೋದು, ಚಿಗುರ್ತು ಸರ್, ಬದುಕ್ತೀನಿ ಅನ್ನೋ ಒಂದು ಆಸೆ ಬಂತು. ಹೇಳ್ಕೊಳ್ಳೋಗಿ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಮಾಡೋ ಅಷ್ಟರಲ್ಲಿ ಜಸ್ಟ್ ಕಲರ್ಸಲ್ಲೇ ಎಕ್ಸಿಮಾ ಕ್ಯೂರ್ ಆಯಿತು ಪೇಷಂಟ್ಸ್ಗೆ. ಸುಮಾರು ಕಿಡ್ನಿ ಸ್ಟೋನ್ ಒಂದು 20-25 ಕಿಡ್ನಿ ಸ್ಟೋನ್ ಜಸ್ಟ್ ಕಲರ್ ಥೆರಪಿಲಿ ತೆಗೆದುಬಿಟ್ಟೆ. ಹಾಂ, ನನಗೆ 18.5 ಇಯರ್ಸಿಂದ ಇದ್ದಿದ್ದು ಥೈರಾಯ್ಡ್ ಹೋಯಿತು. ಈ ಕ್ಷಣಕ್ಕೂ ಥೈರಾಯ್ಡ್ ಇಲ್ಲ ನನಗೆ. ಸೊ ಬಟ್ ಈ ಕಲರ್ ಇಲ್ಲಿ ಹಾಕಿದಾಗ ನನ್ನ ಕಾಯಿಲೆ ನನಗೆ ವಾಸಿ ಆಯಿತು ಅಂದಾಗ ಇದು ನಿಜವಾಗ್ಲೂ ಅದ್ಭುತನೇ. ಇದು ನೀವು 1 ಇಲ್ಲ 2 ಸತಿ ಓದಿದರೆ ಕಾಯಿಲೆ ಬಗ್ಗೆ ಇರೋ ಭಯ ಹೋಗ್ಬಿಡುತ್ತೆ. ಲೈಫ್ ಲಾಂಗ್ ಚಿರಋಣಿಯಾಗಿರ್ತೀನಿ. ಹೀಗೆ ಜನ ಮನೆ ಬಾಗಿಲಿಗೆ ಬಂದವ್ರಿಗಂತೂ ಮಾಡ್ತಿದ್ದೀನಿ. ವಾರಕ್ಕೆ ಏನಿಲ್ಲ ಅಂದರೂ ಒಂದು 10-20-30 ಜನಕ್ಕಂತೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ನಾನು ರೆಡಿ ಮಾಡ್ಕೋತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಏಕೆಂದರೆ ಹೊಸ ಜೀವನ ಕೊಟ್ಟಿದೆ, ಹೊಸ ಬದುಕು ಕಟ್ಟಿಕೊಟ್ಟಿದೆ. ಭಾಳ ಖುಷಿ ಇದೆ, ಭಾಳ ಹೆಮ್ಮೆ ಇದೆ. ಧನ್ವಂತರಿ ದೇವರು ಹೇಗೆ ಸಿಕ್ಕಿದ್ರೆ ನಾವು ಖುಷಿ ಪಡ್ಬೋದೋ ಈಗಿನ ಕಾಲದಲ್ಲಿ, ಹಂಗೆ ಬಸವರಾಜ್ ಸರ್ ಅವ್ರು ಸಿಕ್ಕಿದ್ದಾರೆ. ಸೊ ಇದು ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ ಅಕ್ಯುಪ್ರೆಷರ್ ಮನೆಯಲ್ಲೂ ಕೂಡ ಹೈಲರ್ಸ್ ಈ ಬುಕ್ಕು ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಕಲರ್ ಥೆರಪಿ ಜೊತೆಗೆ ಈ ಅಕ್ಯುಪ್ರೆಷರ್ನು ಕೂಡ ನೀವು ಮಾಡಿಕೊಂಡ್ರೆ ಡೀಪಾಗಿ, ಸುಮಾರು ಜನ ಈಗ 5 ವರ್ಷ 6 ವರ್ಷ 10 ವರ್ಷದಿಂದ ಇರುವಂಥ ಸಮಸ್ಯೆಗಳು, ಈಗ ಕೆಲವರು ಔಷಧಿಗಳು ತೊಗೊಳ್ತಾ ಇರ್ತಾರೆ, ಮಾತ್ರೆಗಳು ತೆಗೆದುಕೊಳ್ತಾ ಇರ್ತಾರೆ. ಬಟ್ ಅವ್ರು ಏನೋ ತೊಗೊಳ್ಳಿ, ಬಟ್ ಈವನ್ ತೊಗೊಳ್ತಾ ಇದ್ರು ಕೂಡ ಈ ಕಲರ್ ಥೆರಪಿನ ಯೂಸ್ ಮಾಡ್ಕೊಳ್ಳಿ, ಈ ಅಕ್ಯುಪ್ರೆಷರ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಏನೇನು ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ಇದೆ. ಕಲರ್ ಥೆರಪಿನ ಯಾವಾಗ ಹಾಕೋಬೇಕು, ಅಕ್ಯುಪ್ರೆಷನ್ ಎಲ್ಲೆಲ್ಲಿ ಪ್ರೆಸ್ ಮಾಡಬೇಕು ಅಂತ. ಸೊ ಅವಾಗ ಆರ್ಗನ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಸ್ಟಿಮ್ಯುಲೇಟ್ ಆದಾಗ ಯಾವ ಆರ್ಗನ್ಗಳಿಗೆ ಏನು ಮೆಸೇಜ್ ಹೋಗಬೇಕು ಅದು ಹೋಗುತ್ತೆ, ಆಗ ಕಾಯಿಲೆಗಳು ವಾಸಿ ಆಗ್ತಾ ಬರುತ್ತೆ. ಆ ಥರ ವಾಸಿ ಆಗ್ತಾ ಬಂದಾಗ ಸೊ ನೀವು ಏನು ಔಷಧಿ ತೊಗೊಳ್ತಾ ಇದ್ರೆ ಅದನ್ನು ಕಾಲಕ್ರಮೇಣ ಅದು ಕಡಿಮೆ ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಓಪನ್ ಮಾಡಿ ಸರ್. ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಮೆಡಿಸಿನ್ ಇಲ್ಲದೇ ನಾವು ಟ್ರೀಟ್ ಮಾಡ್ಬೋದು. ಅದು ಪ್ರೂವನ್ ಥೆರಪಿ ಪೂರ್ವಜರು ನಮಗೋಸ್ಕರ ಕೊಟ್ಟೋಗಿದ್ದಾರೆ. ಇದನ್ನು ನಮ್ಮ ಒಂದು ರಿಸರ್ಚ್ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಇದೇ ಥರ ವರ್ಕ್ ಆಗಿತ್ತು ಅಂತ ಗೊತ್ತಾದಾಗ ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ಮದು. ಥ್ಯಾಂಕ್ ಯು. ಓಪನ್ ಮಾಡಿ. ನನ್ನ ಹೆಸರು ಧನಲಕ್ಷ್ಮಿ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇನೆ. ಮೇಡಮ್, ನೀವು ಮೊದಲು ಏನಾಗಿದ್ರಿ, ಇವಾಗ ಏನಾಗಿದ್ದೀರ? ಸರ್, ನಾನು ಮೊದಲು ಆರ್ಟ್ ಟೀಚರ್ ಆಗಿದ್ದೆ. BGS ವರ್ಲ್ಡ್ ಸ್ಕೂಲಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಜೊತೆಗೆ ಮಕ್ಕಳಂದರೆ ತುಂಬ ಇಷ್ಟ, ಆರ್ಟ್ ಅಂದರೆ ಇನ್ನೂ ಇಷ್ಟ. ಸೊ ಏನೋ ಹೇಳ್ತಾರಲ್ಲ, ಊಟ ಮಾಡೋದು ಆರ್ಟೇ, ನೀರು ಕುಡಿಯೋದು ಆರ್ಟೇ, ಆ ಥರ ಇತ್ತು ನನ್ನ ಜೀವನ. ಬಟ್ ಚಿತ್ರಕಲೆ, ಹಾಂ, ಮಕ್ಕಳಿಗೆ ಹೌದೌದು, ಅದು ಬಣ್ಣಗಳ ಪ್ರಪಂಚ. ಅದೇ ನನ್ನ ಪ್ರಪಂಚ ಆಗಿತ್ತು. ಇನ್ನು ಲೈಫ್ ಲಾಂಗ್ ಅದೇ ಅಂದ್ಕೊಂಡೇ ಇದ್ದೆ. ಬಟ್ ಸಡನ್ನಾಗಿ ನನಗೆ ಸ್ವಲ್ಪ ವೀಕ್ನೆಸ್ ಸ್ಟಾರ್ಟ್ ಆಯಿತು. ಸ್ಟೆಪ್ಸ್ ಹತ್ತಕ್ಕೆ ನೋವು ಆಗ್ತಿತ್ತು. ಈ ಥರ ಎಲ್ಲ ಎನರ್ಜಿ ಎಲ್ಲೋ ಡ್ರಾಪ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಆಗ ಅದೇ ನಾನು ಬೆಡ್ ರಿಡನ್ ಆದೆ. 1.5 ತಿಂಗಳು ಮಲಗಿದ ಜಾಗದಲ್ಲೇ ಮಲಗಿದೆ. ಎಲ್ಲ ಡಾಕ್ಟರ್ಸ್ಗೂ ತೋರಿಸಿದೆ. ಎಲ್ಲ ಡಾಕ್ಟರ್ಸ್ ಹೇಳಿದ್ದಿಷ್ಟೇ, ನಿಂಗೆ ನಡೆಯೋಕ್ಕಾಗಲ್ಲ, ಇನ್ಮೇಲೆ ನರಗಳೇನೋ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಇಷ್ಟಪಟ್ಟು ಮಾಡ್ತಿದ್ದಿದ್ದು ಕೆಲಸನೂ ಬಿಟ್ಟೆ. ಕೊನೆಗೆ ಮಕ್ಕಳ ಜೊತೆಗಿದ್ದಿದ್ದು ಒಡನಾಟ ಕಮ್ಮಿ ಆಯಿತು. ಮನೆಯಲ್ಲಿ ಫುಲ್ ಮನೆಯಲ್ಲೇ ಇರೋದಂಗೆ ಆಯಿತು. ಕೊನೆಗೆ ಒಂಥರ ಏನೋ ನನ್ನಲ್ಲಿ ನನಗೆ ಒಂದು ಡಿಪ್ರೆಷನ್ ಶುರುವಾಯಿತು. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಪಲ್ಲವಿ ಅಂಥೇಳಿ ನನ್ನ ಕೊಲೀಗ್, ಅವರು ಮನೆಗೆ ಬಂದು ಬಸವ ಸರ್ದು ಒಂದು ಸಲ ಹೋಗಬಾರ್ದಾ, ನೋಡಬಾರ್ದಾ ಅಂತ ಹೇಳಿದ್ರು. ನಮ್ಮ ಗುರುಗಳನ್ನ ಹೋಗಿ ನೋಡು ಅಂತ ಅವ್ರು ಹೇಳಿದ್ದು. ನನ್ನ ಪ್ರಕಾರ ಗುರುಗಳಂದರೆ ಕವಿ ಬಟ್ಟೆ ಹಾಕ್ಕೊಂಡು ದಾಡಿ ಬಿಟ್ಕೊಂಡು, ಯಾರೋ ಗುರುಗಳಂದರೆ ಎಲ್ಲೋ ಹೋಗು ಅನ್ನೋ ಅರ್ಥ ಕೊಡ್ತಾ ಇದ್ದಾರೆ ಅನ್ನೋ ಥರ ನನಗನ್ನಿಸ್ತು. ಬಟ್ ಇಲ್ಲ, ನನಗೆ ಹಂಗೆಲ್ಲ ಹೋಗೋದು, ದೇವಸ್ಥಾನಗಳು ಎಲ್ಲ ಸುತ್ತಿ ಸಾಕಾಗಿತ್ತಲ್ವ, ಇನ್ಯಾವ ಮತ್ತೆ ಹೊಸ ಗುರುಗಳಿಗೆ ಹೋಗೋಣ, ಬೇಡ ಅಂದೆ. ಮೇಡಮ್, ಇದು ಆ ಗುರುಗಳಲ್ಲ, ಇವ್ರನ್ನೊಂದು ಸತಿ ನೋಡಿ ಅಂದರೆ ಅವ್ರ ಫೋಟೋ ತೋರಿಸಿ, ಓ ಇಷ್ಟು ಎಂಗೇಜ ಇವರೇನೋ ಒಂದು ಹೊಸದೇನೋ ಮಾಡ್ತಾರೆ, ನೋಡೋಣ, ಇದೇನೋ ಒಂದು ನೋಡೋಣ ಅಂತ ಬಂದೆ ಸರ್. ಬಂದಾಗ ಮರ್ಮ ಚಿಕಿತ್ಸೆ ನಡೀತು ನನಗೆ. ಕಲರ್ ಥೆರಪಿ ಎಲ್ಲ ಮಾಡ್ತು. 1.5 ತಿಂಗಳು ಬರೀ ವಾಶ್ರೂಮ್ಗಷ್ಟೇ ಎದ್ದೊಳ್ತಿದ್ದಿದ್ದು ನನ್ನ ಪರಿಸ್ಥಿತಿ. 3ನೇ ದಿನಕ್ಕೆ ಮನೆಯೆಲ್ಲ ಓಡಾಡೋಕ್ಕೆ ಶುರು ಮಾಡಿದೆ. ಖಂಡಿತ ಆಗ್ತಿರ್ಲಿಲ್ಲ. ಹೌದು, ಕಂಪ್ಲೀಟ್ಲಿ ಡಿಪೆಂಡೆಡ್. ಸೊ ಏನೋ ಒಂದು ಅದ್ಭುತ ನಡೀತಾ ಇದೆ ಅನ್ನೋ ಒಂದು ಖುಷಿ ಆಯಿತು. 3ನೇ ದಿನಕ್ಕೆ ಬುಧವಾರ ನಾನು ಬಂದಿದ್ದು, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು. ನನ್ನ ರಿವ್ಯೂಸ್ ಸಹ ಇದೆ ಯೂಟ್ಯೂಬಲ್ಲೆಲ್ಲ. ಬಟ್ ನಮ್ಮ ಮನೆಯಲ್ಲೆಲ್ಲ ಏನೋ ಒಂದು ಚಮತ್ಕಾರ ಇದೆ ಅನ್ನೋಷ್ಟು ಖುಷಿ ಆಯಿತು ಎಲ್ರಿಗೂ. ಬುಧವಾರ ದಿವಸ ನಾನು ಬಂದೆ, ಟ್ರೀಟ್ಮೆಂಟ್ ತೊಗೊಂಡೆ. ನನಗೆ ಮರ್ಮ ಚಿಕಿತ್ಸೆ ನಡೀತು, ಕಲರ್ ಥೆರಪಿ, ಆರಿಕ್ಯುಲರ್ ಇದೆಲ್ಲ ಮಾಡಿದ್ರು.
ಬಟ್ ಎಲ್ಲೋ ಒಂದು ಚಿಗುರು ಹುಟ್ಟಿತು, ನಾನು ಬದುಕಬೋದು, ಚಿಗುರ್ತು ಸರ್, ಬದುಕ್ತೀನಿ ಅನ್ನೋ ಒಂದು ಆಸೆ ಬಂತು. ಕೊನೆಗೆ ಶನಿವಾರದ ದಿವಸ 3 ದಿವಸ ಮನೆಯೆಲ್ಲ ಓಡಾಡಿದೆ. ಮತ್ತು ಶನಿವಾರ ನಮ್ಮ ತಾಯಿಗೆ ಸ್ವಲ್ಪ ಪಾರ್ಕಿನ್ಸನ್, ಕೈ ನಡ್ಗೋ ಅಂಥದ್ದು ಒಂದಿತ್ತು ಆಸೆ. ನನಗೆ ಒಂತಲ್ಲ ಜೀವ, ನಮ್ಮ ಅಮ್ಮಂಗೂ ಬರಲಿ ಅಂತ. ಸೊ ನಮ್ಮ ತಾಯಿನವ್ರನ್ನ ಕರ್ಕೊಂಡು ಬಂದೆ ಕ್ಲಿನಿಕ್ಗೆ. ಸರ್ ಆವಾಗ ನಾಣಿ ಸರು ಮತ್ತು ಬಸವರಾಜ್ ಸರ್ ನೋಡಿಬಿಟ್ಟು, ನೀವೇ ಅಲ್ವಾ 3 ದಿವಸದಿಂದ ಕುಂಟ್ಕೊಂಡು ಬಂದಿದ್ದು, ಈಗ ಎಷ್ಟು ಆರಾಮಾಗಿ ಬರ್ತಿದ್ದೀರಿ ಅಂದರು. ಆಗ ಒಂಥರ ಅದು ಹೇಳ್ಕೊಳ್ಳೋಗಿ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಹೇಳಿದೆ, ತುಂಬ ಖುಷಿ ಆಯಿತು ನನಗೆ. ಇಲ್ಲ ಸರ್, ನನಗೊಂದು ಹೊಸ ಜೀವನ ಕೊಟ್ಟಿದ್ದೀರಿ ನೀವು ಅಂತಂದಾಗ, ನನ್ನ ಅದೃಷ್ಟಕ್ಕೆ 3 ದಿವಸ ಕಲರ್ ಥೆರಪಿ ಕೋರ್ಸ್ ಇತ್ತು. ಮೇಡಮ್ ನಿಮ್ಮನ್ನು ನೋಡಿದ್ರೆ ಏನೋ ನಿಮಗೆ ಹೊಸ ಇದಿದೆ, ನೀವು ಜಾಯ್ನ್ ಆಗಿ ಕಲರ್ ಥೆರಪಿ, ನಿಮ್ಮಿಂದ ತುಂಬ ಜನ ಈ ಥರ ಆಗುತ್ತೆ ಅಂತ. ಬಟ್ ಆ ನೋವು ತಿಂದಿರೋರ್ಗೆ ಅಷ್ಟೇ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಸೊ ಮನ್ಸು ಮಾಡಿದೆ ನಾನು. ಕಲರ್ ಥೆರಪಿ ಮಾಡೋ ಅಷ್ಟರಲ್ಲಿ ಜಸ್ಟ್ ಕಲರ್ಸಲ್ಲೇ ಎಕ್ಸಿಮಾ ಕ್ಯೂರ್ ಆಯಿತು ಪೇಷಂಟ್ಸ್ಗೆ. ಸುಮಾರು ಕಿಡ್ನಿ ಸ್ಟೋನ್ ಒಂದು 20-25 ಕಿಡ್ನಿ ಸ್ಟೋನ್ ಜಸ್ಟ್ ಕಲರ್ ಥೆರಪಿಲಿ ತೆಗೆದ್ಬಿಟ್ಟೆ. ಹಾಂ, ನಾವೇ ಪೇಷಂಟ್ ಕಲರ್ ಥೆರಪಿ ವಿತೌಟ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಅದು ಸರ್ ತನಕನೂ ರೀಚ್ ಆಗ್ತಿತ್ತು ರಿವ್ಯೂಸು. ಸುಮಾರು ಜನ ನಮ್ಮ ರಿಲೇಟಿವ್ಸಲ್ಲಂತೂ ಬಹಳಷ್ಟು ಜನ ಜಸ್ಟ್ ಒಂದು ತಲೆನೋವು ಬಂದರೂ ಕಾಲ್ ಮಾಡ್ತಾರೆ, ಹೊಟ್ಟೆ ನೋವು ಬಂದರೂ ಕಾಲ್ ಮಾಡ್ತಾರೆ. ಸೊ ಮನೆಗೆ ಒಂದು ಮಟ್ಟಿಗೆ ರೆಡಿ ಆದರು. ನಮ್ಮ ಮನೆಯವ್ರಿಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು. ನನಗೆ 18.5 ಇಯರ್ಸಿಂದ ಇದ್ದಿದ್ದು ಥೈರಾಯ್ಡ್ ಹೋಯಿತು. ಈ ಕ್ಷಣಕ್ಕೂ ಥೈರಾಯ್ಡ್ ಇಲ್ಲ ನನಗೆ. ಸೊ ಏನೋ ಒಂದು ಅದ್ಭುತ ಇದೆ, ಇದನ್ನು ಯಾಕೆ ಇನ್ನೂ ಮಾಡಬಾರ್ದು ಅನ್ನೋ ಅಷ್ಟರಲ್ಲಿ ಮತ್ತೆ ನಮ್ಮ ದೃಷ್ಟಕ್ಕೆ TM ಸ್ಟಾರ್ಟ್ ಆಯಿತು, ಟ್ರೆಡಿಷ್ನಲ್ ಎನರ್ಜಿ ಮೆಡಿಸನ್ ಅಂತ. ಸೊ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಸರ್ ಹೇಳಿದ್ರು. ಕಲರ್ಸಲ್ಲೇ ಅದ್ಭುತ ಮಾಡ್ತಿದ್ಯಾ, ಇದನ್ನು ಏನಾದ್ರು ಟ್ರೈ ಮಾಡು ಅಂದಾಗ, ಸೊ ಇದನ್ನು ಒಂದು ಪ್ಯಾಷನ್ನಾಗಿ ತೊಗೊಳ್ಳೋಣ ಅಂತ ಮಾಡಿದೆ. ಬಟ್ ನಡೆಸ್ತಾ ಇದ್ದೀನಿ ಸರ್. ಸದ್ಯಕ್ಕೆ ಕ್ಲಿನಿಕ್ ಅಂತ ಏನು ಮಾಡಿಲ್ಲ, ಮನೇಲೇ ಒಂದು ರೂಮ್ ಸ್ಪೇಸ್ನ ಮಾಡ್ಕೊಂಡಿದ್ದೀನಿ. ಭಾಳಷ್ಟು ಜನ ಬರ್ತಾರೆ. ಮುಖ್ಯವಾಗಿ ವಯಸ್ಸಾದವ್ರಿಗಂತೂ ತುಂಬ ಜನಕ್ಕೆ ಕಲರ್ ಥೆರಪಿ ನಂಬೋದು ಜಾಸ್ತಿ ವಯಸ್ಸಾದವ್ರು ಅನ್ಸುತ್ತಲ್ವ ಸರ್? ಹಾಗಿಲ್ಲ, ಬಟ್ ವಯಸ್ಸಾದವ್ರಿಗೆ ಒಂದು ನಂಬಿಕೆ ಬೇಕು. ವಯಸ್ಸಾದವ್ರಿಗೆ ನಂಬಿಕೆ ಇದೆ. ಈಗಿನ ಜನ್ರೇಷನ್ ಅದೇ ಮಿಕ್ಸ್ಡ್ ಇದು ಅಂತ ಹೇಳ್ತಾರಲ್ಲ, ಹಾಗಾಗಿ ಕೆಲವ್ರು ನಂಬಲ್ಲ. ಮತ್ತು ಕೆಲವ್ರಿಗೆ ಎಜುಕೇಷನ್ದಾಗಲಿ ಒಂದು ಸ್ವಲ್ಪ ಈಗೋಯಿಂದಾಗಲಿ ಏನು ಕಲರ್ ಹಾಕ್ಕೊಂಡ್ರೆ ಹೋಗ್ಬಿಡುತ್ತಾ ಅಂತ. ಬಟ್ ಇನ್ಫ್ಯಾಕ್ಟ್ ನಾನು ಓಪನ್ ಆಗಿ ಹೇಳಬೇಕಾದ್ರೆ, ಬೀಯಿಂಗ್ ಆ್ಯನ್ ಆರ್ಟ್ ಟೀಚರ್, ನನ್ನ ಕೈ ಪೂರ್ತಿ ಕಲರ್ಸೇ ಇರ್ತಿತ್ತು. ಬಟ್ 24 ಗಂಟೆ ಕಲರ್ಸೇ ಇರ್ತಿತ್ತು, ಸ್ಕೆಚ್ ಇತ್ತು, ಪೇಂಟ್ಸ್ ಇರ್ತಿತ್ತು, ಎಲ್ಲ ಇರ್ತಿತ್ತು. ಬಟ್ ಆ ಟೈಮಲ್ಲೇ ನಾನು ಜಾಸ್ತಿ ಕಾಯಿಲೆ ಬೀಳ್ತಿದ್ದಿದ್ದು ನಿಜಾನೇ. ಬಟ್ ಕಲರ್ಸ್ ಇದ್ದರೆ ಅದೇನಿಲ್ವಲ್ಲ. ಬಟ್ ಈ ಕಲರ್ ಇಲ್ಲಿ ಹಾಕಿದಾಗ ನನ್ನ ಕಾಯಿಲೆ ನನಗೆ ವಾಸಿ ಆಯಿತು ಅಂದಾಗ, ಇದು ನಿಜವಾಗ್ಲೂ ಅದ್ಭುತನೇ. ಇದು ಭಾಳಷ್ಟು ಜನ ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಅರ್ಥ ಇದೆ ಸರ್. ಉಡಾಫೆಗೆ ಮಾತಾಡೋದು ಅದು ನಂಗೆ ಗೊತ್ತಿಲ್ಲ, ಬಟ್ ನಂಬಿ ಬಂದವ್ರಿಗಂತೂ ಖಂಡಿತ. ನಾನೊಬ್ಬಳೇ ಅಲ್ಲ, ನಮ್ಮ ಮನೇಲಿ ತುಂಬ ಜನ. ಮುಂದೆ ನೀವು ಭಾವುಕರಾಗಿ ನೀವು ಮಾತಾಡ್ತಿದ್ರೆ ಅಂದರೆ ನೀವು ಅನುಭವಿಸಿದ ನೋವು ಆಗಿತ್ತು. 1-1.5 ತಿಂಗಳು ಬೆಡ್ ರಿಡನ್ ಆಗಿದ್ರಿ, ಯಾರೂ ನೋಡ್ಕೊಳ್ತಾ ಇಲ್ಲ, ನಿಮ್ಮ ಕೆಲಸ ನೀವೇ ಮಾಡಬೇಕಾಯ್ತು, ಅದು ಕೂಡ ಕಷ್ಟ ಆಗ್ತಾಯಿತ್ತು. ಸೊ ಕೊನೆಗೆ ವೀಡಿಯೋಗಳು ನೋಡಿಕೊಂಡು ನೀವೇ ಕಲರ್ ಹಚ್ಕೊಳ್ಳೋಕೆ ಶುರು ಮಾಡಿದ್ರಿ, ನೀವು ಹುಷಾರಾದ್ರಿ. ಅದಾದಮೇಲೆ TVM ಕೋರ್ಸ್ ಕೂಡ ಕಲಿಯೋಕ್ಕೆ ಶುರು ಮಾಡಿದ್ರಿ ಅಡ್ವಾನ್ಸ್ಡ್ ಆಗಿ. ಈಗ ಬೇರೆಯವರು ಕೂಡ ಚಿಕಿತ್ಸೆ ಮಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಹಾಗಾದರೆ? ಅಭಿಮಾನ ಅಲ್ಲ ಸರ್, ನಾನು ನಿಜವಾಗ್ಲೂ ಈ ಕ್ಷಣದಲ್ಲಂತೂ ಬಸವರಾಜ್ ಸರ್ನ ಈಗ ನಾನು ಫಸ್ಟ್ ನನ್ನ ಫ್ರೆಂಡ್ಗೆ ಹೇಳಬೇಕು, ಬಿಕಾಸ್ ಅವಳ ಥ್ರೂನೇ ನಾನು ಇಲ್ಲಿಗೆ ಬಂದಿದ್ದು. ಬಟ್ ಮೋರ್ ಓವರ್ ಬಸವರಾಜ್ ಸರ್ಗಾಗಲಿ, ನಾಣಿ ಸರ್ಗಾಗಲಿ, ಆ ಟೀಮ್ ಏನಿದೆಯಲ್ಲ, ಆ ಟೀಮ್ಗಂತೂ ಲೈಫ್ ಲಾಂಗ್ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಹೊಸ ಜೀವನ ಕೊಟ್ಟಿದೆ, ಹೊಸ ಬದುಕು ಕಟ್ಟಿಕೊಟ್ಟಿದೆ. ಈಗ ಟೀಚರ್ ಆಗಿ ಬಿಟ್ಟೆ ಸರ್. ಟೈಮ್ ಇದನ್ನೇ ಇವಾಗ ಸರ್ ಡೈಲಿ ಒಂದು 10-15 ಮೆಂಬರ್ಸ್ ಇರ್ತಾರೆ. ನನ್ನ ಸ್ಲಾಟ್ ಇರೋದು 11 to 4 ಅಷ್ಟೇ. ಯಾಕೆಂದರೆ ನಾನು ಕಂಪ್ಲೀಟ್ಲಿ ಹೌಸ್ ವೈಫ್. ಮನೇಲಿ ಮಗ ಇಂಜಿನಿಯರಿಂಗ್ ಮಗ ಇದ್ದಾನೆ, 10th ಓದೋ ಮಗಳಿದ್ದಾಳೆ. ಸೊ ಅವ್ರ ಕಡೆನೂ ಗಮನ ಕೊಡಬೇಕು ನಾನು. ಸೊ ಅದಲ್ಲದೆ ನಂದೊಂದು ಆರ್ಗ್ಯಾನಿಕ್ ಸೋಪ್ ಬಿಸ್ನೆಸ್ ಇದೆ. ಸೊ ಅದರದ್ದು ಒಂದು ಔಟ್ಲೆಟ್ ಇದೆ ನಂದು. ಸೊ ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು, ಜೊತೆಗೆ ಜನ ಮನೆ ಬಾಗಿಲಿಗೆ ಬಂದವ್ರಿಗಂತೂ ಮಾಡ್ತಿದ್ದೀನಿ. ವಾರಕ್ಕೆ ಏನಿಲ್ಲ ಅಂದರೂ ಒಂದು 10-20-30 ಜನಕ್ಕಂತೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಜಸ್ಟ್ ಕಲರ್ಸು ಆರಿಕ್ಯುಲರ್ಸಲ್ಲೇ ಮ್ಯಾಜಿಕ್ ಆಗ್ತಾಯಿದೆ ಸರ್ ನಂದು. ಯಾಕೆಂದರೆ TM ಅನ್ನೋದು ಒಂದು ದೊಡ್ಡ ಸಾಗರ. ಅದು 1-2 ಪಾಯಿಂಟ್ ನಾವು ಹಾಕಿಬಿಡ್ತೀವಿ ಅನ್ನೋದಕ್ಕೆ, ನೀವು ಈ ಪಾಯಿಂಟ್ ಹಾಕೋಕ್ಕೆ ಇಷ್ಟು ಏನು ಇಂಥದ್ದು ಇರಬಾರ್ದು ಅಥವಾ ಇಂಥದ್ದೇ ಲಕ್ಷಣ ಇರಬೇಕು ಅಂತ ಇರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಟೈಮ್ ತೊಗೊಳುತ್ತೆ. ಬಟ್ ಕಲಿತ್ರೆ ಮಾತ್ರ ಇದು ಭಾಳ ಅದ್ಭುತ ವಿದ್ಯೆ ಸರ್. ಕಲಿಬೇಕು. ಭಾಳಷ್ಟು ಜನ ಹೆಣ್ಮಕ್ಳು ಏನು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡೋದು ಬಿಡಿ, ದುಡ್ಡು ಮಾಡೋದು ಬೇರೆ ವಿಷಯ. ನಮ್ಮನೆ ಆರೋಗ್ಯನ ನಾವು ಕಾಪಾಡಿಕೊಂಡ್ರೆ
ಇದು ಅದ್ಭುತ ವಿದ್ಯೆ. ಒಂದು ಹೆಣ್ಮಕ್ಳು ನಿಜವಾಗ್ಲೂ ಇದರದ್ದು ಒಂದು ಅವೇರ್ನೆಸ್ ತೊಗೋಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಮಿಂದ ನೋಡಿ ಒಂದು 4 ಜನ ಖಂಡಿತ ಸರ್, ಕಲಿಬೇಕು. ಎಸ್ಪೆಷಲಿ ಈಗ ಮಕ್ಕಳು, ಈ ಹೊಸ ಜನ್ರೇಷನ್ ಮಕ್ಕಳು ಏನಿದ್ದಾರೆ 10th ಆಗಲಿ PUC ಅವರಾಗಲಿ, ಅವ್ರ ಫ್ರೀ ಟೈಮಲ್ಲಿ ಏನೋ ಒಂದು ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ಕೋರ್ಸ್ ಮಾಡ್ಕೊಳ್ಳೋ ಬದಲು ಇದು ಒಂದು ಕೋರ್ಸ್, ಸಣ್ಣ ಪುಟ್ಟ ಕೋರ್ಸ್ ಅಟ್ಲೀಸ್ಟ್ ಮಾಡಿಕೊಂಡ್ರು ಮನೆಯಲ್ಲಿ ಆರೋಗ್ಯವಾಗಿರ್ಬೋದು. ಥೈರಾಯ್ಡ್ಗೆ ಏನು ಮಾಡ್ತೀವಿ ಸರ್, ಥೈರಾಯ್ಡ್ಗೆ ನಮ್ಮ ಸರ್ ಹೇಳೋಂಗೆ ಒಂದಷ್ಟು ಆಕ್ಯುಪ್ರೆಷರ್ಸ್ ಇರುತ್ತೆ. ಫುಡ್ಡಲ್ಲಿ ಚೇಂಜಸ್ ಮಾಡಿಕೊಂಡೆ, ಬೆಳಗ್ಗೆ ಎದ್ದು ಒಂದು ರೊಟೀನ್ ಎಕ್ಸಸೈಸು, ಕಲರ್ಸು, ಆರಿಕಲರ್ ಇರುತ್ತೆ. ಸರ್, ಕಲರಲ್ಲಿ ಏನಿಲ್ಲ, ನಾವು ಪ್ಯಾಂಕ್ರಿಯಾಸ್ ಜಾಯಿಂಟ್ಗೆ ಸ್ಕೈ ಬ್ಲೂ ಮತ್ತು ನಂಬರ್ 6 ಹಾಕ್ತಾ ಬಂದೆ ಅಷ್ಟೇ. ತುಂಬ ಜನ, ನಾನು ಒಬ್ಬಳದೇ ಅಲ್ಲ, ಥೈರಾಯ್ಡ್ದು ವಿತ್ ಪ್ರೂಫ್ ಸುಮಾರು ರಿಸಲ್ಟ್ಸ್ ಇದೆ ನಮ್ಮ ಪೇಷಂಟ್ಸ್ದು. ತುಂಬ ಅದ್ಭುತವಾಗಿ ನನಗೆ ಇತ್ತು. ಮಗ ಹೌದು, ಇಲ್ಲ ಅದು ನಮ್ಗೆ ಆ ಸಿಮ್ಟಮ್ಸ್ ಗೊತ್ತಾಗ್ತಿತ್ತು ಸರ್. ಸ್ವಲ್ಪ ಏನಾದ್ರು ಆದರೆ ಟ್ರಾವೆಲ್ ಮಾಡಿದ್ರೆ ಸ್ವೆಲ್ಲಿಂಗ್ ಬರೋದಾಗಲಿ, ಮುಖ ಈ ಥರ ಎಲ್ಲ ಆಗ್ತಿತ್ತು, ಕಾಲು ಬಾತ್ಕೊಳ್ಳೋದು ಇಂಥದ್ದೆಲ್ಲ. ಬಟ್ ಈಗೇನು 2 ಇಯರ್ಸಿಂದ ನಮ್ದು ಯಾವುದು ಮಾತ್ರೆನೇ ಇಲ್ಲ ಈಗಲೂ. ಎಸ್ ಸರ್ ನಿಜವಾಗ್ಲೂ ಭಾಳ ಖುಷಿ ಇದೆ, ಭಾಳ ಹೆಮ್ಮೆ ಇದೆ. ಧನ್ವಂತರಿ ದೇವರು ಹೇಗೆ ಸಿಕ್ಕಿದ್ರೆ ನಾವು ಖುಷಿ ಪಡ್ಬೋದೋ ಈಗಿನ ಕಾಲದಲ್ಲಿ, ಹಂಗೆ ಬಸವರಾಜ್ ಸರ್ ಅವ್ರು ಸಿಕ್ಕಿದ್ದಾರೆ. ನಮ್ಮಂಥ ಬಹಳಷ್ಟು ಗೃಹಿಣಿಯರಿಗೆ ಆತ್ಮವಿಶ್ವಾಸ, ಹೊಸ ಒಂದು ಬದುಕು ಕಟ್ಕೊಟ್ಟಿದ್ದಾರೆ. ಖಂಡಿತ ಸರ್, ಎಲ್ಲದಕ್ಕೂ ಸರ್. ಏನು ಗೊತ್ತಾ, ನೀವು ಆ ಜ್ಞಾನನ ನೀವು ತೊಗೊಂಡ್ರೆ ದುಡ್ಡು ನಿಮ್ಮನ್ನು ಹುಡ್ಕೊಂಬರುತ್ತೆ. ಖಂಡಿತ ಅದು ಆ ಪ್ರೀತಿ ವಿಶ್ವಾಸ. ನೀವು ದುಡ್ಡು ಕೊಡೋದು ಮುಖ್ಯ ಅಲ್ಲ, ತೊಗೊಳೋದು ಮುಖ್ಯ ಅಲ್ಲ, ಬಟ್ ಆ ಜನಗಳ ಗೌರವ, ನಂಬಿಕೆ, ಪ್ರೀತಿ ಗಳಿಸ್ತಿರಲ್ಲ, ಅದು ಭಾಳ ಇಷ್ಟ. ವಯಸ್ಸಾಗಿರೋ ಅಜ್ಜಿರು ಒಂದಷ್ಟು ತಿಂಡಿ ಮಾಡ್ಕೊಂಡು ಬಂದು ಕೊಡೋದಾಗಲಿ, ಒಂದು ಹೂವು ಕಟ್ಟಿ ಹೂವು ಕಟ್ಟಿ ತಂದು ಕೊಡ್ತಾರೆ. ಮುಡ್ಕೊಮ್ಮ, ನಿನಗೆ ಟೈಮ್ ಇರಲ್ಲ ಹೂ ಕಟ್ಟೋಕ್ಕೆ, ನೀನು ಮುಡ್ಕೋ ಅನ್ನೋದಾಗಲಿ, ಏನೋ ಒಂದು ಸ್ವೀಟ್ ಮಾಡಿದಾಗ, ಹೌದು, ಅವ್ರು ಬೆಳೆದಿರೋ ತರಕಾರಿ ತಂದು ಕೊಡೋದಾಗಲಿ, ಅವ್ರು ಬೆಳೆದಿರೋ ಹೂವು ಹಣ್ಣುಗಳು ತಂದು ಕೊಡೋದಾಗಲಿ, ಅದು ನಿಜವಾಗ್ಲೂ ಬ್ಲೆಸ್ಡ್ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ಒಳ್ಳೆಯದಾಗಲಿ, ಆರೋಗ್ಯವಾಗಿರಿ, ಇನ್ನೊಂದಷ್ಟು ಜನಕ್ಕೆ ಆರೋಗ್ಯನ ಕೊಡ್ತಾ ಬನ್ನಿ. ಸೊ ಅವ್ರು ನಿಮ್ಮನ್ನ ದೇವರು ಅಂತ ನೆನೆಸ್ಕೊಂಡ್ಬಿಡ್ತಾರೆ. ನೀವು ಹೆಂಗೆ ಡಾಕ್ಟರ್ ಬಸವರಾಜ್ ಅವ್ರನ್ನ ದೇವರು ಸರ್ ಅಂತ ಹೇಳಿದ್ರಿ, ಹಾಗೆ ನಿಮ್ಮನ್ನು ಕೂಡ ಅವರು ನೆನೆಸ್ಕೊಂಡ್ಬಿಡ್ತಾರೆ. ಒಳ್ಳೆಯದಾಗಲಿ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಸೊ ಇದು ಬಸವ ಅಕಾಡೆಮಿ ಕಲರ್ ಥೆರಪಿ. ನಾನು ರೈಟ್ ನ್ಯೂಸಲ್ಲಿ ಶ್ರೀ ಮಾತಾಡ್ತಿರೋದು. ಈ ಥರ ಎಷ್ಟೋ ಜನ ಹೆಣ್ಮಕ್ಳು ಬದುಕನ್ನು ಕಟ್ಕೊಂಡ್ರು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಕೂಡ ಬದುಕ್ತಾ ಇದ್ದಾರೆ. ಬಿಕಾಸ್ ಇದು ಮಕ್ಕಳು ಆಟ ಆಡುವಂಥ ಬಣ್ಣಗಳು ಅಂತ ಅಂದ್ಕೊಂಡವರು, ಆ ಬಣ್ಣಗಳಲ್ಲಿ ಔಷಧಿ ಇದೆ, ಆ ಬಣ್ಣಗಳಲ್ಲೇ ನಿಮ್ಮ ಚಿಕಿತ್ಸೆ ಫಲಕಾರಿ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಇವತ್ತು ಎಷ್ಟೋ ಜನ, ಸಾವಿರಾರು ಜನ ಈ ಒಂದು ಕಲರ್ ಥೆರಪಿನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗಿರುವಂಥದ್ದು, ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ ಬುಕ್ಕು ಕೂಡ ಬಿಡುಗಡೆ ಆಗಿದೆ, ಅಡ್ವಾನ್ಸ್ಡ್ ಆಗಿದೆ. ಕಲರ್ ಥೆರಪಿ ಜೊತೆಗೆ ಈ ಬುಕ್ಕಲ್ಲೂ ಕೂಡ ನಿಮಗೆ ಏನೇನು ಮಾಡ್ಕೊಳ್ಬೇಕು, ನಿಮ್ಮ ದೇಹನ ಫಸ್ಟು ರೀಡ್ ಮಾಡ್ಕೊಳ್ಳಿ. ನನ್ನ ದೇಹದಲ್ಲಿ ಏನೇನು ನಡೀತಾ ಇದೆ, ಏನೇನು ಕೆಲಸಗಳಾಗ್ತಾ ಇದೆ, ಯಾವ ಕಾಯಿಲೆಗಳು ಶುರುವಾಗ್ತಿದೆ, ಫಸ್ಟು ನಿಮ್ಮ ದೇಹ ನಿಮಗೆ ಮೆಸೇಜನ್ನು ಕೊಡುತ್ತೆ. ಆ ಮೆಸೇಜ್ ಕೊಟ್ಟ ತಕ್ಷಣ ಆ ಮೆಸೇಜಿಗೆ ಬುಕ್ಕಲ್ಲಿರುವಂಥ ಕೆಲವೊಂದು ವಿಷಯಗಳಿರುತ್ತೆ, ಆ ವಿಷಯಗಳನ್ನು ನೋಡಿ. ಎಸ್, ಇದಕ್ಕೆ ಈ ಕಲರ್, ಈ ಬಣ್ಣ ಹಚ್ಕೋಬೇಕು, ಇದಕ್ಕೆ ಈ ಪಾಯಿಂಟನ್ನು ನಾವು ಪ್ರೆಸ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಅಷ್ಟೇ, ನಿಮ್ಮ ಕಾಯಿಲೆ ನೀವೇ ವಾಸಿ ಮಾಡ್ಕೊಳ್ರಿ, ಆಮೇಲಿಂದ ಬೇರೆಯವ್ರು ವಾಸಿ ಮಾಡಿದ್ರೆ ಆಯಿತು ಅಲ್ವಾ. ಎಸ್, ಬನ್ನಿ ಹಾಗಾದರೆ ಮತ್ತೊಬ್ಬರನ್ನ ಮಾತಾಡ್ಸೋಣ. ಇದು ಬಸವ ಅಕಾಡೆಮಿ, ನಾನು ಶ್ರೀ, ರೈಟ್ ನ್ಯೂಸಲ್ಲಿ. ಕಲಿಕೆಯ, ಅಧ್ಯಯನದ ಹಾಗೂ ಅವರ ಸಂಶೋಧನೆಯ ಪರಿಶ್ರಮಗಳೆಲ್ಲ ಈ ಬುಕ್ನಲ್ಲಿ ಹಾಕಿದ್ದಾರೆ. ಇದು ಒಂದು ಖಜಾನೆಯೇ ಸರಿ. ಇದರ ಮುತ್ತು ರತ್ನಗಳನ್ನು ಹೆಕ್ಕಿದ ನಮ್ಮಗಳಿಗೆ ಪುಣ್ಯ. ನಮಗೂ ಇದರೆಲ್ಲ ಅಳಿಲು ಸೇವೆಯಾಗಿ ಕೊಟ್ಟಿದ್ದು ನಮಗೆ ಸಾರ್ಥಕ. ಧನ್ಯವಾದಗಳು ಸರ್. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಥ್ಯಾಂಕ್ ಯು. ಓಪನ್ ಮಾಡಿ ಸರ್. ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ನೀವು 1 ಇಲ್ಲ 2 ಸತಿ ಓದಿದರೆ ಕಾಯಿಲೆ ಬಗ್ಗೆ ಇರೋ ಭಯ ಹೋಗ್ಬಿಡುತ್ತೆ. ನಾನು ರೆಡಿ ಮಾಡ್ಕೋತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ.